ಏನಿಲ್ಲ, ನವೆಂಬರ್ 14ಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನಗೆ ದೊಡ್ಡ ಮಟ್ಟ ಅದು. ಬ್ಲಾಗ್ ಮಾಡೋರು ಕೂಡ ಇದ್ದಾರೆ, ಸೊ ಅವ್ರ ಹತ್ರ ಕೇಳಿ ರಿವ್ಯೂಸ್. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ಸೇರಿಕೊಂಡು ತುಳು ಮೂವಿ ನೋಡೋಕೆ ಬಂದಿದ್ದೀವಿ, ಜೈ ಅಂತ. ಸೊ ತುಂಬ ತಿಂಗಳಿಂದ ಅದ್ರ ಹವಾ ನೋಡ್ತಾ ಇದ್ವಿ. ಮಂಗಳೂರು, ಉಡುಪಿಯಲ್ಲೆಲ್ಲ ತುಂಬ ಜೈ 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 ಅಂತ ಓಡಾಡ್ತಿತ್ತು. ಸೊ ಬೆಂಗಳೂರಲ್ಲಿ ತುಳುವಲ್ಲಿ ಹೋಗ್ತಾ ಇದ್ದೀವಿ. ಜೈ ಮೂವಿ ಅದು ಕನ್ನಡದಲ್ಲಿ ಡಬ್ ಆಗಿದೆ, ಡಾಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಇದನ್ನು ತುಳು ಮೂವಿಯಿಂದ ಪ್ಯಾನ್ ಕರ್ನಾಟಕ ಮಾಡಿದ್ದಾರೆ. ಸೊ ಬೇಸಿಕಲಿ ತುಳು ಮೂವೀಸ್ ಎಲ್ಲ ಸೂಪರ್ ಆಗಿರುತ್ತೆ, ನಿಮಗೆ ತಲುಪಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಹಾನೆಸ್ಟಾಗಿ ರಿವ್ಯೂ ಮಾಡ್ತೀನಿ, ಈ ಮೂವಿ ಹೋಗ್ಬೋದಾ ಇಲ್ವಾ ಅಂತ. ಕನ್ನಡದಲ್ಲೂ ರಿಲೀಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಸಾಕಷ್ಟು ನಾವು ಹೋಗ್ತಾ ಇಲ್ಲ ಇವಾಗ. ಸೊ ಪ್ರಾಪರಾಗಿ ರಿವ್ಯೂ ಮಾಡಿ ಹಾಕೋ ಜವಾಬ್ದಾರಿ ನಂದು, ನೋಡೋ ಜವಾಬ್ದಾರಿ ನಿಮ್ಮದು. ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಬನ್ನಿ ಹೋಗೋಣ. ಎಷ್ಟೊಂದು ದಿನ ಆದಮೇಲೆ ಒಂದು ಮೂವಿ ಕರ್ಕೊಬಂದಿದ್ದೀವಿ, ಜೈ ಅನ್ನೋದು. ಏನು ಅನಿಸ್ತಾ ಇದೆ ನಿಮಗೆ? ಹಲೋ ಹಲೋ ತೂಯಿಬಕ್ಕ ಪಂಡ್ಪೇರಿಗೆ ಎಂಕಿಲ್ಪುರ ತೂಯಿಬಕ್ಕ ಪಂಡ್ಪ. ಸೊ ತೂಕ ಜೈ ಮೂವಿ ಎಂಚೊಂಡಿತ್ತೆ. ಜೈ ಮೂವಿ ಹೇಗಿದೆ ಅಂತ ನೋಡುವ ಬನ್ನಿ. ಒಳಗೋಗಿ PVR ಚೀಟಿಯಲ್ಲಿ ನಾವು ಬುಕ್ ಮಾಡಿದ್ದೀವಿ. ನನ್ನ ಪ್ರಕಾರ ಸಾಕಷ್ಟು ಜನ ಇರಲ್ಲ ಅನಿಸುತ್ತೆ, ಆದರೂ ನಾವು ಸಪೋರ್ಟ್ ಮಾಡೋದನ್ನ ಮಾಡಬೇಕು. ಯಾಕಂದರೆ ರೂಪಾ ಶೆಟ್ಟಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮೂವೀಸ್ಗಳು ಕೊಡ್ತಾರೆ. ರೂಪಾ ಶೆಟ್ಟಿ ಅವ್ರದ್ದು 2 ಮೂವಿ ಸತತವಾಗಿ ಹಿಟ್ಟಾಗಿದೆ ತುಳುವಲ್ಲಿ. ಸೊ ಕನ್ನಡದಲ್ಲಿ ಬಂದಿದೆ, ನಾವು ತುಳುವಲ್ಲಿ ನೋಡೋಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಪೋಯ್ ಗೈಸ್, ಲೆಟ್ಸ್ ಪೋಯ್. ನಮಸ್ತೆ ನೋ ಪ್ರಾಬ್ಲಮ್. ನಮ್ಮ ನೆಕ್ಸ್ಟ್ ಅಡೆ ಪಂಚ ಥ್ಯಾಂಕ್ ಯು. ನಮಸ್ತೆ ಎಂಜಲ್ಲ ಬರೋಣ ಫ್ರೆಂಡ್ಸ್ ಮಾತಾ ಎಂಜಾಯ್ ಫಸ್ಟ್ ಹಾಫ್ ಸೂಪರ್ ಆಗ್ತದೆ. ಐಕೆ ವ್ಲಾಗ್ ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಹಾಫ್ ತಿಕ್ಕು ಸೂಪರ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು. ಸೊ ಎಲ್ಲರೂ ಜೈ ಮೂವಿ ಬಂದು ನೋಡಿ, ಕನ್ನಡದಲ್ಲೂ ಇದೆ. 3 ವಾರ ಕರೆದು ಬ್ಯಾಂಗ್ಳೂರ್ ರಿಲೀಸ್ ಮಲ್ಪ. ಈ ಸಲ ಫಸ್ಟ್ ವಾರನೇ ರಿಲೀಸ್ ಮಾಡ್ತಂದಲ್ಲ. ಇಟ್ಸ್ ಅ ಬಿಗ್ ರಿಸ್ಕ್. ನಂಗೆ ಗೊತ್ತು ನಮ್ಮ ಜನ ಕಂಪೇರ್ ಟು ಕನ್ನಡ ಮಸ್ತ್ ಕಮ್ಮಿ ಉಳ್ಳೇರು. ಅಣ್ಣ ನಿಕ್ಲ ರಿಕ್ವೆಸ್ಟ್ ದಾದನ್ ಈ ಪ್ರೀಮಿಯರ್ ದಿಯರ್ ಉದ್ದೇಶ ದಾದನ್ ಪಂಡ ತುಳು ಜನಕ್ಕೂ ಬೇಗ ಬರೋಡು ಬತ್ತಂದ ನನ್ನ ದುಂಬುಗಿಲ್ಲ ನಿಕ್ಲೆಗೆ ಇಂಚನೆ ತುಳು ಸಿನಿಮಾ ಫಸ್ಟ್ ವಾರನೇ ತೂಪನ ಅವಕಾಶ ತಿಕ್ಕೊಂಡು. ಸೊ ಐಕ್ ನಿಕ್ಲೆ ಹೆಂಗೆ ಹೆಲ್ಪ್ ಮಾಡ್ಬೋದು ದಾದನ್ ಪಂಡ ಫಸ್ಟ್ ಹಾಫ್ ಆಂಡ್ ಸೆಕೆಂಡ್ ಹಾಫ್ಲ ಎಡ್ಡೆ ಇತ್ತು ನಮ್ಮ ಮಾತ್ರ ಇಜಿನ ಬಡ್ಚಿ ಎಡ್ಡೆ ಒಂಜಿ ಸಿನಿಮಾ ತುಳು ಸಿನಿಮಾ ನಾಂಡ 14 ನಿಕ್ಲು ಕುಡಬಲ್ಲೆ, ನಿಕ್ಲ ಫ್ರೆಂಡ್ಸ್ಲೇ ತುಂಬಲೆ, ಫ್ಯಾಮಿಲಿನೇ ತುಂಬಲೆ, ಆ್ಯಂಡ್ ನಿಕ್ಲ ಏರ್ ಮಾತು ಒಳ್ಳೆಯ ಸರ್ಕಲ್ ಆಗ್ಲೇ ಪನ್ಲೆ ಅವೆ. ಸೊ 14 ಜನ ಬತ್ತನ ಮಾತ್ರ 15 ತುಳು ಸಿನಿಮಾ ಥಿಯೇಟರ್ ಉಪ್ಪುಣ ಮೂಲು ಬೊಕ್ಕ ಅಯ್ಯೋ ತುಳು ಸಿನಿಮಾ ಪಾಡು ಜೇರನ್ ಪಂಡ ಬೊಕ್ಕ ನಮ್ಮದಾಲ ಅಂತಾರ. ಸೊ ನಿಕ್ಲ ಕೈಟುಂಡು ಅವೇ. ಸೊ ಫಸ್ಟ್ ಹಾಫ್ ಎಂಜಾಯ್ ಮಾಡ್ತಾರ. ಥ್ಯಾಂಕ್ ಯು ಸೋ ಮಚ್. ನಿಕ್ಲ ಮಾತಾಡಲ್ಲ ಥ್ಯಾಂಕ್ ಯು. ನಮ್ಮ ಅಪ್ಪ ಕನ್ನಡ ಜನತೆಗೆ ರೂಪಾ ಶೆಟ್ಟಿ ಅವ್ರು ಗೊತ್ತಿರುತ್ತೆ, ಬಿಗ್ ಬಾಸ್ 2 ಟೈಮ್ ವಿನ್ನರ್, ರೆಕಾರ್ಡ್ ಮಾಡಿದವರು. ಸೊ ಅವ್ರದ್ದು ಮೂವಿ ಬಂದಿದೆ ಜೈ ಅಂತ, ತುಂಬ ಉಡುಪಿ ಮಂಗಳೂರೆಲ್ಲ ಸೌಂಡ್ ಮಾಡಿದೆ. ಸೊ ನೀವು ಹೇಳಿ. ಏನಿಲ್ಲ, ನವೆಂಬರ್ 14ಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನಗೆ ದೊಡ್ಡ ಮಟ್ಟ ಅದು, ಬಿಕಾಸ್ ನಮ್ಮ ಸಿನಿಮಾ ಯಾವಾಗಲೂ ಓನ್ಲಿ ಮಂಗಳೂರು ಉಡುಪಿಯಲ್ಲಿ ರಿಲೀಸ್ ಆಗ್ತಾ ಇತ್ತು. ಈ ಬಾರಿ ಬೆಂಗಳೂರು, ದುಬೈ ಅಲ್ಲೆಲ್ಲ ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ರಿಕ್ವೆಸ್ಟ್ ಇಷ್ಟೇ, ಇವ್ರು ಸಿನಿಮಾ ನೋಡ್ತಾ ಇದ್ದಾರೆ, ಸೆಕೆಂಡ್ ಹಾಫ್ ಆದ್ಮೇಲೆ ಹೆಂಗಿದೆ ಅಂತ ಇವ್ರು ಕೇಳಿ ರಿವ್ಯೂ ಕೊಡ್ತೀನಿ. ಹೌದಾ? ಹಾನೆಸ್ಟ್ ಆಗಿ ಹೆಂಗಿದೆ ಅಂತ. ಒಂದು ವೇಳೆ ಇವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನವೆಂಬರ್ 14ಕ್ಕೆ ಸಿನಿಮಾ ನೋಡಿ. ಜೈ. ಕನ್ನಡದಲ್ಲೂ ಇದೆ, ತುಳುವಲ್ಲೂ ಇದೆ, 2 ಲ್ಯಾಂಗ್ವೇಜ್. ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನೋಡಿ. ಆದಷ್ಟು 14th ಬುಕ್ ಮಾಡ್ಕೊಳ್ಳಿ. ರೂಪಾ ಶೆಟ್ಟಿ ಅವ್ರು ಬರಬಹುದು. ಖಂಡಿತ ಚಾನ್ಸ್ ಇರುತ್ತೆ. ಖಂಡಿತ ಬರ್ತೀವಿ. ಸೊ ನೋಡಿ, ಜೈ. ನಮ್ಮ ಜೈ ಮೂವಿನ ವಿಲನ್ ಕನ್ನಡದವ್ರು ರಿಲೀಸ್ ಆಗಿದೆ. ದಯವಿಟ್ಟು ಮೂವಿನ ಸಪೋರ್ಟ್ ಮಾಡಿ, ಬಂದು ನೋಡಿ. ಸೂಪರ್ ಆಗಿದೆ ಮೂವಿ. ಬಂದು 14ಕ್ಕೆ ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ, ನೋಡಿದಷ್ಟೆಲ್ಲ ಹೇಗಿದೆ ಅಂತ ಹೇಳಿ. ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಹೇಳಿ.
ಸಿನಿಮಾದಲ್ಲಿ ಏನಾದರೂ ಡ್ರಾಬ್ಯಾಕ್ಸ್ ಇದೆ ಅದನ್ನು ಹೇಳ್ಬೋದು. ಇಷ್ಟ ಆಗಿದೆ, ದಯವಿಟ್ಟು ಇಷ್ಟ ಆಗಿದೆ ಅಂತ ಮಾತಾಡಿ ಸಿನಿಮಾ. ಹಾಯ್ ಮಾತಿರೆಗ್ಲ ನಮಸ್ಕಾರ. ಜೈ ಮೂವಿ ಉಂದು ನವೆಂಬರ್ 14ಗೆ ರಿಲೀಸ್ ಆಗುಂಡು. ಜೈ ಮೂವಿ ಇದೆ ನವೆಂಬರ್ 14ಗೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಬ್ಲಾಗ್ ಮಾಡೋರು ಕೂಡ ಇದ್ದಾರೆ. ಸೊ ಅವ್ರ ಹತ್ರ ಕೇಳಿ ರಿವ್ಯೂಸ್, ನಿಮಗೆ ನಿಜ ರಿವ್ಯೂ ಸಿಗುತ್ತೆ. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ಸಿನಿಮಾನ ಎಂಜಾಯ್ ಮಾಡ್ಬೋದು. ಖುಷಿ ಪಟ್ಕೊಂಡು ಮನೆಗೆ ಹೋಗ್ತೀರಾ, ಅದೊಂದು ಏನ್ರಿ ಅದು ಮಾತಾಡೋದು? ನಿನ್ ಜನ್ಮಕ್ಕೆ ಹೋಗೋ ನೋಡಿರ್ತೀರಾ. ಸೊ ಇವಾಗ ಹೀರೋಯಿನ್ ಆಗಿ ನೋಡ್ತೀರಾ ನಾನು ನೀವು. ಫಸ್ಟ್ ತುಳು ಫಿಲ್ಮ್ ಇದು. ಅದ್ಭುತವಾಗಿದೆ, ಸಖತ್ ಕಾಣ್ತಾರೆ. ಸೊ ದಯವಿಟ್ಟು ಬನ್ನಿ. ಆನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ, ನಾನು ಎಲ್ಲರಿಗೂ ಹೇಳಿದ್ದೀನಿ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಚೆನ್ನಾಗಿದೆ, ಬಂದು ನೋಡಿ. ಸಾಕಷ್ಟು ತುಳು ಮೂವಿನ. ಜೈ ಥ್ಯಾಂಕ್ ಯು. ಸೊ ಹೇಳಿ, ಕನ್ನಡ ಜನತೆ ಹೇಳಿ. ಕನ್ನಡದವರು ಎಸ್ಪೆಷಲಿ ಕನ್ನಡದ ಜನತೆ ಈ ಜೈ ಮೂವಿಯನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕಾಗಿ ನಮಗೆಲ್ಲ ವಿನಂತಿ. ಫಸ್ಟ್ ಟೈಮ್ ನಾವು ಒಂದು ತುಳು ಮೂವಿಯನ್ನು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೇವೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಇಡೀ ಚಿತ್ರತಂಡಕ್ಕೆ ಕೊಡಬೇಕಾಗಿ ಕೋರಿಸ್ತೀವಿ. ಥ್ಯಾಂಕ್ ಯು. ಇವರು ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ, ಬಟ್ ಬಂದ್ಬಿಟ್ಟು ನೋಡಿ ಇವರು ಎಷ್ಟು ಏನು ಕ್ಯಾರೆಕ್ಟರ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕ್ಯಾರೆಕ್ಟರು. ಸೂಪರ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಪೋರ್ಟ್ ಇದೆ, ಹಾಗೆ ನಮ್ಮ ಸಪೋರ್ಟ್ ಮಾಡ್ತಾರೆ. ಜೈ ಜೈ. ಸೊ ನಿನ್ನೆ ತುಂಬ ಲೇಟಾಗಿ ಹೋಗಿತ್ತು, ಅದಕ್ಕೆ ಇವತ್ತು ಬೆಳಿಗ್ಗೆ ಫ್ರೆಶ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ, ರೀಕ್ರಿಯೇಟ್ ಮಾಡ್ಕೊಂಡು ಎಲ್ಲದ್ದು. ಸೊ ಹಾನೆಸ್ಟಾಗಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಜೈ ಒಂದು ತುಳು ಬೇಸ್ಡ್ ಮೂವಿ, ತುಳು ಲ್ಯಾಂಗ್ವೇಜ್ ಮೂವಿ. ಅದನ್ನು ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಸೊ ಪ್ಯಾನ್ ಕರ್ನಾಟಕ ಮಾಡಿದ್ದಾರೆ. ನಿಮಗೆ ಇನ್ನೊಂದೇನು ಹೇಳಬೇಕು ಅಂದರೆ ತುಳು ಅವರೇ ತುಳು ಮೂವೀಸ್ದೇ ಮುಂಚೆ ಎಲ್ಲ ಒಂದು ಡ್ರಾಮಾ ಸ್ಕಿಟ್ಟೆ ಮೂವಿ ಮಾಡೋದು ಇವರು ಅಂತ ತುಂಬ ಇತ್ತು. ಬಟ್ ಇವಾಗ ಅದೆಲ್ಲ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಇಂಡಸ್ಟ್ರಿ. ಸೊ ರೂಪೇಶ್ ಅವ್ರದ್ದು ಇದು ಹಿಟ್ ಆಗುತ್ತೆ ತುಳುನಾಡಲ್ಲಿ, ಮಂಗಳೂರಲ್ಲಿ ಸಾಕಷ್ಟು ದೊಡ್ಡ ಹಿಟ್ ಆಗುತ್ತೆ. ಸೊ ಹಿಟ್ಟಾದ್ರೆ ಇದು 3ನೇ ಸತತ ಹಿಟ್ ಅವ್ರದ್ದು, ರೂಪೇಶ್ ಶೆಟ್ಟಿ ಆ್ಯಂಡ್ ಟೀಮ್ ಅವ್ರದ್ದು. ಇದು ಪ್ಯಾನ್ ಕರ್ನಾಟಕ ಮಾಡಿದ್ದಾರೆ. ಪ್ಯಾನ್ ಕರ್ನಾಟಕ ಏನಕ್ಕೆ ಅಂದಿದ್ದೀರ ಅಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ತುಳು ಮೂವಿನ ಡಬ್ ಮಾಡಿ ಬಂದಿರೋದು. ಸೊ ಅದಕ್ಕೆ ಪ್ಯಾನ್ ಕರ್ನಾಟಕ ಅಂತ ಇದ್ದೀನಿ. ನಾಳೆ ರಿಲೀಸ್ ಆಗುತ್ತೆ, ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಎಲ್ಲರೂ ಹೋಗಿ 14th ಇಲ್ಲಿ ಬೆಂಗಳೂರು GT ಮಾಲ್ ಒರೆನಲ್ಲೆಲ್ಲ ಇದೆ, ಹೋಗಿ ಅದನ್ನು ಹಾರೈಸಿ ನಾಳೆ ಬುಕ್ ಮಾಡಿ ಟಿಕೆಟ್ನ. ದಯವಿಟ್ಟು ನಮ್ಮ ತುಳು ಮೂವಿನ ಒಂದು ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ. ಯಾಕಂದರೆ ನೀವು ಹೋಗಿಲ್ಲ ಅಂದರೆ ನೆಕ್ಸ್ಟ್ ಡೇನೇ ಅದನ್ನು ಥಿಯೇಟ್ರಿಂದ ತೆಗೆದಾಕ್ಬಿಡ್ತಾರೆ. ಸೊ ನಾವು ತುಳು ಯಾರು ಮಂಗಳೂರವ್ರು ಇದ್ದಾರೆ, ತುಳು ಹೌಸ್ ಇದ್ದಾರೆ, ಅವರೆಲ್ಲರೂ ಪ್ರಚಾರ ಮಾಡಿದ ಜೈ ಮೂವಿ ಹೋಗಿ ನೋಡ್ಬೋದು. ಯಾಕಂದ್ರೆ ಯಾರು ನೋಡಿಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಹೋಗಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಪ್ರಾಪರ್ ಕತೆ ಓರಿಯೆಂಟೆಡು, ಆ್ಯಕ್ಷನು, ಪ್ರಾಪರ್ ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು, ಒಂದು ದಬ್ಬಾಳಿಕೆ ಬಗ್ಗೆ ಆಗಿರ್ಬೋದು, ಅದೆಲ್ಲ ಹೊರತುಪಡಿಸಿ ಒಂದು ನಾವೇನು ಸೂ ಫ್ರಮ್ ಸೋ ಅಲ್ಲಿ ಕಾಮಿಡಿಗಳು ನೋಡ್ತೀವಲ್ಲ ಅದಾಗಿರ್ಬೋದು, ಎಲ್ಲ ಪ್ರಾಪರ್ ಅಂಶದಲ್ಲಿದೆ. ಆಮೇಲೆ ಒಂದೊಂದು ಕ್ಯಾರೆಕ್ಟರ್ ಏನು ಬರ್ತಾ ಹೋಗ್ತಾರೆ ಅದ್ಭುತ. ಆ ಕ್ಯಾರೆಕ್ಟರ್ ಎಂಟ್ರಿ ಎಲ್ಲ ಒಂದು ಕ್ಯಾರೆಕ್ಟರ್ ಎಂಟ್ರಿ ಒಂದು ಕಡೆ ಅಂದರೆ ಸುನಿಲ್ ಶೆಟ್ಟಿ ಅವ್ರ ಎಂಟ್ರಿನೇ ನೆಕ್ಸ್ಟ್ ಲೆವೆಲು. ಅದನ್ನೇನು ಸ್ಪಾಯ್ಲರ್ ಕೊಡೋಕ್ಕೆ ಹೋಗಲ್ಲ ಏನಕ್ಕೆ ಬಂದರು, ಬಟ್ ಅವ್ರ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ. ಸುನಿಲ್ ಶೆಟ್ಟಿ ಅವರು ಏನು ಪಾತ್ರ ಮಾಡಿದ್ದಾರೆ ಆ ಪಾತ್ರ ಸಕ್ಕತ್ತಾಗಿದೆ. ಸೊ ಹೋಗಿ ನೋಡ್ಬೋದು. ಇದನ್ನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ರೂಪೇಶ್ ಅಣ್ಣ ಒಂದು ಒಳ್ಳೆ ಫಿಲ್ಮ್ ತೆಗೆದಿದ್ದಾರೆ. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು ಬೆಂಗಳೂರು ಜನತೆ. ಅವರು ಹೇಗೆ ನಮ್ಮ ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ಸಪೋರ್ಟ್ ಮಾಡಿರಿ, ಹಾಗೆ ರೂಪೇಶ್ ಶೆಟ್ಟಿ ಅವರು ಬಂದಿದ್ದಾರೆ. ಈಗ ಅವ್ರನ್ನ ಸಪೋರ್ಟ್ ಮಾಡಿ. ಇದರ ಹಿಂದ್ಗಡೆ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ತೊಗೊಂಡ್ಬರ್ತಾರೆ. ರೂಪೇಶ್ ಶೆಟ್ಟಿ ನಿಮ್ಮ ಪರಿಚಯನೇ ಇರುತ್ತೆ. ಬಿಗ್ ಬಾಸ್ 2 ಸರಿ ವಿನ್ ಆಗಿರೋ ಏಕೈಕ ವ್ಯಕ್ತಿ ಯಾವುದೇ ಒಂದು ಅಕ್ರಾಸ್ ದ ಗ್ಲೋಬ್ ಬಿಗ್ ಬಾಸಲ್ಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಅದರಲ್ಲಿ ನೀವು ಮಿಸ್ಟರ್ ಆ್ಯಂಡ್ ಮಿಸ್ಟರ್ ರಾಮಾಚಾರಿಯಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡಿರೋರು ಅಂತ ಒಂದು ಶೆಟ್ಟಿ ಅವ್ರನ್ನ ಮಿಸ್ ಶೆಟ್ಟಿ ಅವ್ರನ್ನ ಲೀಡಲ್ಲಿ ನೋಡ್ತೀರಾ. ಸಖತ್ತಾಗಿದೆ ಅವ್ರದ್ದು ಇಬ್ಬರದ್ದು ಕೆಮಿಸ್ಟ್ರಿನೂ ಸಖತ್ತಾಗಿ. ಎಲ್ಲ ಟೋಟಲಾಗಿ ಬೊಂಬಾಟ ಆಗ್ತಿದ್ದಾರೆ. ಒಂದು ಮೂವಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಸ್ಕ್ರೀನ್ ಪ್ಲೇ ಎಲ್ಲೂ ಬಿಟ್ಕೊಟ್ಟಿಲ್ಲ, ಸಸ್ಪೆನ್ಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇಂಟರ್ವಲ್ ಕಟ್ಟು ಅಮೇಝಿಂಗ್ ಆಗಿದೆ. ನಿಮಗೆ ಇಂಟರ್ವಲ್ ಕಟ್ ಒಂಥರ ಇಮೋಷ್ನಲಿ ಪೇನ್ಫುಲ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಇಂಟರ್ವಲ್ ಕಟ್ ತೆಗೆದಿದ್ದಾರೆ. ಲಾಸ್ಟಿಗೆ ಹೋಗ್ತಾ ಅದೇ ಪೇಯ್ನು, ಬಟ್ ಒಂದು ಮೆಸೇಜು, ಒಂದು ನಗು ನಿಮ್ಮ ಥಿಯೇಟ್ರಿಂದ ನಿಮ್ಮ ನಾಚೆ ಕರ್ಕೊಂಡು ಹೋಗ್ತಾರೆ. ಪಬ್ಲಿಕ್ ರಿವ್ಯೂನು ನೋಡಿ ನೀವು ಎಲ್ಲರೂ ಪಾಸಿಟಿವ್ ಆಗಿ ರಿವ್ಯೂ ಕೊಡ್ತಾರೆ. ನಾನು ಹೇಳ್ತಾರ ಮಂಗಳೂರು ಉಡುಪಿಯಲ್ಲಿ ಇದು ಹಿಟ್ ಆಗುತ್ತೆ. ದಯವಿಟ್ಟು ಇನ್ನೊಂದು ನಮ್ಮ ತುಳು ಮೂವಿ ನಮ್ಮ ತುಳುವ ಮಾಡಿರುವಂಥ ಒಂದು ಮೂವಿನ ದಯವಿಟ್ಟು ಹಾರೈಸಿ ಹೋಗಿ. ಜೈ ಮೂವಿಗೆ ಭಾರಿ ಮಜಾ ಬರುತ್ತೆ. ಫ್ಯಾಮಿಲಿ ಕರ್ಕೊಂಡೋಗಿ, ಎಲ್ಲರೂ ಕರ್ಕೊಂಡೋಗಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಇದನ್ನೇ ಕೇಳ್ಕೊತೀನಿ, ಎಲ್ಲ ಬೆಂಗಳೂರು ಜನತೆಯಿಂದ ಕೇಳ್ಕೊತೀನಿ ದ್ಯಾಟ್ ತುಳು ಮೂವಿ ಬಂದಿದೆ, ಹೋಗಿ ಥಿಯೇಟ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ಎಲ್ಲ ನಿಮ್ಮ ಕೈಯಲ್ಲಿದೆ.
ಮೂವಿ ಒಂದು ಚೆನ್ನಾಗಿದೆ, ವಾಪಸ್ ಬಂದು ನಂಗೆ ಡಿ ಮಾಡಿ ಚೆನ್ನಾಗಿಲ್ಲ ನನಗೆ ಹೇಳಿ, ಏಯ್ ಓಂಕಾರ್ ಏನು ಹೇಳಿ ಬೇಡ ನೀನು ಚೆನ್ನಾಗಿಲ್ಲ ಮೂವಿ ಸುಮ್ಮನೆ ಹೋಗು ಅಂತ ಹೇಳಿದೆ ಹಂಗೆ ಅಂತ ನನಗೆ ಬೈರಿ. ಬಟ್ ಮೂವಿಗೆ ಹೋಗ್ರಿ ನೀವು. ಜೈ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, DM ಮಾಡಿ, ಆಮೇಲೆ ಸಿ ಯು, ಬಾಯ್.